आवाज दो, जिंदाबाद 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 अक्षर दासोह नौकरರ ಸಂಘಕ್ಕೆ, ಅಂಗನವಾಡಿ ನೌಕರರ ಸಂಘಕ್ಕೆ. ಸಂಗಾತಿಗಳೇ, ನಾವು ಬಿಸಿ ಊಟ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಸುಮಾರು 24 ವರ್ಷ ಆಯಿತು. 24 ವರ್ಷಗಳಿಂದ ಸತತವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೆವು. ಕೇಂದ್ರ ಸರ್ಕಾರ 16 ವರ್ಷಗಳಿಂದ ಒಂದು ನಯಾ ಪೈಸಾ ಕೂಡ ಹೆಚ್ಚಳ ಮಾಡಿಲ್ಲ. ಅದೇ ರೀತಿ ರಾಜ್ಯ ಸರ್ಕಾರ ಈ 24 ವರ್ಷದೊಳಗ ನಾವು ಸತತವಾದ ಹೋರಾಟ, ನಿರಂತರ ಹೋರಾಟ ಇದ್ದ ಕಾರಣಕ್ಕಾಗಿ ನಮಗೆ ಫಸ್ಟ್ 2002ನೇ ಇಸ್ವಿ ಒಳಗ 300, 450, 600 ರೂಪಾಯಿ ಪಗಾರ ಇದ್ದಿದ್ದು ಇಲ್ಲಿವರೆಗೆ 4000 ರೂಪಾಯಿ ಪಗಾರ ಹೆಚ್ಚಳ ಆಗ್ಯದ. ಅದೇ ರೀತಿ ಕೇಂದ್ರ ಸರ್ಕಾರ ಒಂದು ನಯಾ ಪೈಸಾ ಕೂಡ 16 ವರ್ಷದಿಂದ ಮಾಡಿಲ್ಲ. ನಾವು ಡಿಸೆಂಬರ್ 1ನೇ ತಾರೀಕಿನಿಂದ 10ನೇ ತಾರೀಕು ತನಕ ನಿರಂತರವಾಗಿ 10 ದಿವಸದ ಮುಷ್ಕರ ಇತ್ತು. ಆ ಮುಷ್ಕರದಲ್ಲಿ ಕುಮಾರಸ್ವಾಮಿ ಮಿನಿಸ್ಟರ್ ಅವರು ನಮ್ಮ ಕಾಮ್ರೇಡ್ ವರಲಕ್ಷ್ಮಿ ಅವರಿಗೆ ಮತ್ತು ನಮ್ಮ ಸಂಘದ ಮುಖಂಡರಿಗೆ 10 ಜನರ ನಿಯೋಗದಂತೆ ಕೇಂದ್ರ ಸರ್ಕಾರಕ್ಕೆ ಮಾತುಕತೆಯ ಚರ್ಚೆಗಾಗಿ ಕರ್ಕೊಂಡು ಹೋದ್ರು. ಅಲ್ಲಿ 4 ಜನ ಮಿನಿಸ್ಟರ್ ಜೋಡಿ ಮಾತುಕತೆ ಆಯಿತು. ಅಲ್ಲಿ ಬಜೆಟ್ ಮಂಡನೆದೊಳಗ ನಾವು ನಿಮಗೇನಾದರೂ ಪಗಾರ ಹೆಚ್ಚಿಗೆ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ಆ ಆಶ್ವಾಸನೆಯನ್ನು ನಾವು 1 ತಿಂಗಳು 2 ತಿಂಗಳು ಕಾಯ್ದೀವಿ. ನಿನ್ನೆ ಬಜೆಟ್ ಮಂಡನೆ, ಕೇಂದ್ರ ಬಜೆಟ್ ಮಂಡನೆ ಇತ್ತು. ಆ ಬಜೆಟ್ ಮಂಡನೆಯೊಳಗ ನಿನ್ನೆಯಿಂದ ಇಲ್ಲಿ ತನ ಕಾಯ್ದೀವಿ. ಆ ಬಜೆಟ್ ಮಂಡನೆ ಒಳಗ ಒಂದು ನಯಾ ಪೈಸಾ ಕೂಡ ಹೆಚ್ಚಳ ಮಾಡಿಲ್ಲ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಡಬೇಕಾಗ್ಯದ. ಇವಾಗ 4 ಸಂಹಿತೆ, ಕಾರ್ಮಿಕ ಸಂಹಿತೆಯನ್ನು ಕೂಡ ಹೊಸದಾಗಿ ಜಾರಿಗೆ ತಂದದ. ಆ ಕಾರ್ಮಿಕ ಸಂಹಿತೆಯನ್ನು ವಾಪಸ್ ಪಡಿಬೇಕು ಮತ್ತು ಕೇಂದ್ರ ಬಜೆಟ್ನಲ್ಲಿ ನಮಗೆ ಪಗಾರ ಹೆಚ್ಚಳ ಮಾಡಬೇಕು. ಒಂದು ವೇಳೆ ಹೆಚ್ಚಳ ಮಾಡಿಲ್ಲ ಅಂತಂದ್ರೆ ನಮ್ಮ ಹೋರಾಟ, ಡಿಸೆಂಬರ್ 1ರ ಹೋರಾಟ ನಾವು ಮುಂದೂಡಲಾಗಿದೆ ಅಂತ ಹೇಳಿ ಮಾಡಿದಿತ್ತು. ಅದು ನಾವು ಮುಂದೆ ಹಾಕಿದ್ದನ್ನು ನಾವು ಕಂಟಿನ್ಯೂ ಆಗಿ ಮಾಡ್ತೀವಿ ಅಂತ ಹೇಳಿ ನಾನು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. CITU ಜಿಂದಾಬಾದ್ जिंदाबाद जिंदाबाद CITU जिंदाबाद 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 CITU जिंदाबाद ಮಾತಿಗೆ ತಪ್ಪಿದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಮಾತಿಗೆ ತಪ್ಪಿದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡದಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂಘ ಜಿಂದಾಬಾದ್ ಜಿಂದಾಬಾದ್ CITU ಜಿಂದಾಬಾದ್ ಮಾತಿಗೆ ತಪ್ಪಿದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಾತಿಗೆ ತಪ್ಪಿದ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡದಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂಗಾತಿಗಳೇ, ಇಂದು ನಾವು ನಡೆದಿರುವ ವಿಷಯ ಎಲ್ಲ ಸಂಗತಿ. ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ನಮಗ ಮಾತು ಕೊಟ್ಟಿತ್ತು, ನಿಮ್ಮ ಬಜೆಟ್ನಲ್ಲಿ ನಾವು ಪಗಾರ ಹೆಚ್ಚು ಮಾಡ್ತೇವೆ ಅಂತೇಳಿ. ಯಾಕಂದ್ರೆ ಡಿಸೆಂಬರ್ 1ನೇ ತಾರೀಕಿನಿಂದ 10ನೇ ತಾರೀಕುವರೆಗೆ ನಮ್ಮದು ಅನಿರ್ದಿಷ್ಟ ಹೋರಾಟವನ್ನು 4 ಕೇಂದ್ರ ಸಚಿವರ ಮನೆ ಮುಂದೆ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಆ 2ನೇ ದಿನಕ್ಕೆ ನಮಗೆ ಮಾತುಕತೆಗೆ ನಮ್ಮದು 5 ಬೇಡಿಕೆಗಳಿದ್ದು, ಅಂಗನವಾಡಿ ನೌಕರ 5 ಬೇಡಿಕೆಗಳಿದ್ದು. ಏನಂದ್ರೆ, ಒಂದು, ವೇತನ ಹೆಚ್ಚು ಮಾಡಬೇಕು, ನಿವೃತ್ತಿ ವೇತನ ಕೊಡಬೇಕು. ಇನ್ನೊಂದಂದ್ರೆ ನಮ್ಮದು FRS ತೆಗೆದು ಹಾಕಬೇಕು. ಮತ್ತು ನಮ್ಮದು ಆಹಾರ ಈಗ ಕೊಡ್ತಕ್ಕಂಥ ಆಹಾರ ಬೇಡ, ಸ್ಥಳೀಯವಾಗಿರ್ತಕ್ಕಂಥ ಆಹಾರ ಕೊಡಬೇಕಂತೇಳಿ ನಮ್ಮದು 5 ಬೇಡಿಕೆಗಳಿದ್ದು. ಆ ಬೇಡಿಕೆಗಳ ಸಲುವಾಗಿ ನಾವು ಕೇಂದ್ರ ಸಚಿವರ ಮನೆ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಆದ್ರೆ ಈ ಬಹಳ ಚಳಿ ಮಳೆ ಇದ್ದ ಕಾರಣಾಗ ಕುಮಾರಸ್ವಾಮಿ ಅವರು, ಕೇಂದ್ರ ಸರ್ಕಾರದ ಸಚಿವರು ನಮಗೆ ಮಾತುಕತೆ ಕರಿತೀವಿ, ನಿಮ್ಮದು ಮುಷ್ಕರ ವಾಪಸ್ ತಗೋರಿ, ನಾವು ನಿಮಗಂಬದು ಎಲ್ಲ ಬೇಡಿಕೆಗಳು ನಾವು ಬಜೆಟ್ನಲ್ಲಿ ಈಡೇರಿಸ್ತೇವೆ ಅಂತೇಳಿ ಮಾತುಕತೆಗೆ ನಮ್ಮ ರಾಜ್ಯದ ಮುಖಂಡರಿಗೆ ಮಾತುಕತೆಗೆ 10 ಜನ ನಮ್ಮ ಮುಖಂಡರು ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಮಾತುಕತೆ ಕೂಡ ಆಗ್ಯದ. ಬಟ್ ಆದ್ರೆ ಈಗ ಬಜೆಟ್ ಇವತ್ತು ಬಜೆಟಲ್ಲಿ ಕೂಡ ಒಂದು ನಯಾ ಪೈಸಾ ಕೊಡು ಯಾವುದೇ ವಿಷಯಗಳು ನಮ್ದು ವಿಷಯನೇ ಎತ್ತಿಲ್ಲ ಅವರು. ಅದು ಸಲಕ ನಾವೇನಾದ್ರು ಪೂರ್ತಿ ಸ್ಟ್ರೈಕ್ ವಾಪಸ್ ತಗೋತ ಅಂತ ಹೇಳಿಲ್ಲ. ಒಂದು ವೇಳೆ ನೀವು ಬಜೆಟ್ನಲ್ಲಿ ನಮಗೆ ಯಾವುದನ್ನು ಬೇಡಿಕೆ ಈಡೇರಿಸಲು ಹೋದ್ರೆ
ಸ್ಟ್ರೈಕ್ ಏನು ಮಾಡ್ತೇವೆ ಮುಂದೂಡ್ತಾ ಅಂತ ಹೇಳಿದೆವು ವಿನಃ ಸ್ಟ್ರೈಕ್ ಸ್ಥಗಿತಗೊಳಿಸ್ತೇವೆ ಅಂತ ಯಾವತ್ತೂ ಹೇಳಿಲ್ಲ. ಅದಕ್ಕೆ ನಾವು ಒಂದು ವೇಳೆ ಬಜೆಟ್ನಾಗ ವೇತನ ಭೀ ಆಗಿಲ್ಲ, ನಮ್ಮದು FRS ಇದು ಮಾಡಿಲ್ಲ, ಮತ್ತಂದ್ರೆ ನಮ್ದು ಆಹಾರದ ಮತ್ತೇನದ ಯೂನಿಟ್ ರೇಟ್ ಹೆಚ್ಚಾಗ್ಯದ. ಒಂದು ಮಗುವಿಗೆ 8 ರೂಪಾಯಿ ಇತ್ತು, ಯಾವಾಗ ಪೈಲಿಂದ 8 ರೂಪಾಯಿನ ಇದೆ. ಈಗೆಲ್ಲ ಬೆಲೆಗಳು ಜಾಸ್ತಿ ಆದರೂ ಕೂಡ 1 ಪೈಸೆನ ಹೆಚ್ಚು ಮಾಡಿ ಅದು ಕೂಡ ನಮ್ಮಲ್ಲಿ ಇತ್ತು. ಆಮೇಲೆ ಸ್ಥಳೀಯವಾಗಿರ್ತಕ್ಕಂಥ ಆಹಾರ ಕೊಡಬೇಕನ್ನೋದು ಬೇಡಿಕೆ ಇತ್ತು, ಅದು ಯಾವ ಬೇಡಿಕೆನೂ ಈಡೇರಿಸಿಲ್ಲ. ಅದ್ರ ಸಲುವಾಗಿ ಅವ್ರಿಗೆ ಮಾತುಕತೆ ಕರೆದಾಗ ನಾವು ಇವೆಲ್ಲ ಅನ್ನಪೂರ್ಣ ದೇವಿಯವರಿದ್ರು, ಪ್ರಧಾನಮಂತ್ರಿ ಪರ್ಸನಲ್ ಸೆಕ್ರೆಟರಿ ಕೂಡ ಸಭೆಯೊಳಗೆ ಎಲ್ಲರೂ ಇದ್ರು. ಆದ್ರೂ ಧರ್ಮೇಂದ್ರ ಇಷ್ಟೆಲ್ಲ ಬಿಸಿ ಊಟ, ಆಶಾ, ಅಂಗನವಾಡಿ ಇವರಿಗೆಲ್ಲರೂ ನಾವು ವೇತನ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೂ ಕೂಡ ಒಂದು ವಿಷಯನ ನಾವು 3 ಜಂಟಿ ಹೋರಾಟ ಮಾಡಿ 3 ಬಗ್ಗೆನೂ ಒಂದು ವಿಷಯ 1 ರೂಪಾಯಿ ಭೀ ಮಾಡಿಲ್ಲ. ಅದಕ್ಕೆ ನಾವು ನಿರಂತರವಾಗಿ ಈಗ ಬಜೆಟ್ ಪ್ರತಿಕೃತಿ ದಹನ ಮಾಡ್ತೇವೆ. ಅದೇ ರೀತಿಯಾಗಿ 12ನೇ ತಾರೀಕು ನಮ್ಮದು 29 ಕಾರ್ಮಿಕ ಕಾನೂನುಗಳ ಕೋಡ್ಗಳು 4 ಕೋಡ್ಗಳಾಗಿ ಪರಿವರ್ತನೆ ಸರ್ಕಾರ ಮಾಡ್ಯದ. ಅದು ಕೂಡ ವಾಪಸ್ ಆಗಬೇಕಂತೇಳಿ ನಾವು 12 ತಾರೀಕಿಗೆ ಘೋರವಾದ ಎಲ್ಲ ಸಂಘಟನೆಗಳು ಮುಖಂಡರು ಎಲ್ಲ ಸಂಘಟನೆಗಳು ಸೇರಿ ಹೋರಾಟ ಮಾಡ್ತೇವೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ